ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ 4ನೇ ತರಗತಿ ಕಲಿ ಕನ್ನಡ ಪಠ್ಯಪುಸ್ತಕದ 1ನೆಯ ಪದ್ಯ ಸಾವಿರ ಕಂಬಗಳಾಗೋಣ ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ಪದ್ಯದ ಮೊದಲ ಸಾಲುಗಳನ್ನು ಗಮನಿಸಿ. ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ, ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. ಇಲ್ಲಿ ಭಾರತ ಮಾತೆ ಎನ್ನುವಂತಹ ಮಂದಿರ ಅಂದರೆ ದೇವಾಲಯ, ಭಾರತ ಮಾತೆಯ ಮಂದಿರವಾದಂತಹ ಈ ದೇಶಕ್ಕೆ ನಾವು ಸಾವಿರ ಕಂಬಗಳು ಆಗೋಣ. ಸಾವಿರ ಕಂಬಗಳು, ಒಂದೊಂದು ಕಂಬ ಕೂಡ ಆ ಒಂದು ಮೋಲ್ಡನ್ನು ಅಂದರೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ. ಅಂದರೆ ಒಂದು ಕಂಬ, ಒಂದು ಮೇಲೆ ಏನಿರ್ತೀವಿ ರೂಫ್, ಆ ಒಂದು ರೂಫ್ಗೆ ಅದು ಆಧಾರವಾಗಿ ಇರುತ್ತೆ. ಆ ರೀತಿಯಾಗಿ ನಾವು ಕೂಡ ನಮ್ಮ ದೇಶದ ಒಂದು ಆಧಾರ ಸ್ತಂಭಗಳು ಆಗೋಣ ಎನ್ನುವಂತಹದ್ದು ಸಾಲುಗಳ ಅರ್ಥ. ಇನ್ನು 2ನೇ ಸಾಲಲ್ಲಿ ಭರತ ಭೂಮಿಯ ರಕ್ಷಣೆಗೆ ನಾವೆಲ್ಲರೂ ಕೂಡ ಕೋಟಿ ಸೈನಿಕರಾಗೋಣ, ಎಲ್ಲರೂ ಸೇರಿ ನಾವು ಭಾರತದ ರಕ್ಷಣೆಯನ್ನು ಮಾಡೋಣ ಎನ್ನುವಂತಹ ಅರ್ಥವನ್ನು ನೀಡುತ್ತದೆ. ನಂತರದ ಸಾಲುಗಳು. ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಿಗಳಾಗೋಣ, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ. ವಿಶ್ವ ಜೀವನ, ಎಲ್ಲ ವಿಶ್ವದ ಜೀವನವೂ ಕೂಡ ಒಂದೇನೆ. ಹಾಗೆಯೇ ವಿಶ್ವ ಜೀವನವೇ ನಮ್ಮ ಜೀವನ ಕೂಡ ಆಗಬೇಕು. ಇಡೀ ವಿಶ್ವದಲ್ಲಿ ನಾವು ಜೀವನವನ್ನು ಮಾಡುತ್ತಿದ್ದೇವೆ, ಈ ವಿಶ್ವದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಆದರೆ ಅಂತಹ ವಿಶ್ವದಲ್ಲಿ ನಾವು ಜೀವನ ಮಾಡಬೇಕಾದ್ರೆ ಪ್ರತಿಯೊಂದು ದೇಶವನ್ನು ಗೌರವಿಸುವುದು, ಹಾಗೆಯೇ ಅವರು ಕೂಡ ನಮ್ಮ ದೇಶವನ್ನು ಗೌರವಿಸುವಂತಹ. ಇಲ್ಲಿ ನಾವು ವಿಶಾಲ ಹೃದಯಗಳಾಗಿರೋಣ. ಯಾವುದಕ್ಕೆ ಅಂದರೆ ವಿಶ್ವಕ್ಕೆ. ವಿಶ್ವದ ಎಲ್ಲ ಜೀವಿಗಳ ಜೀವನ ಕೂಡ ಒಂದೇ. ಆ ಎಲ್ಲ ಜೀವಿಗಳ ಜೀವನವನ್ನು ಗೌರವಿಸುವುದರ ಮೂಲಕ ನಾವು ವಿಶಾಲ ಹೃದಯಗಳ ಆಗೋಣ, ವಿಶಾಲವಾದ ಮನಸ್ಸನ್ನು ಹೊಂದೋಣ ಎನ್ನುವಂತಹ ಸಾಲುಗಳ ಅರ್ಥವನ್ನು ನಾವಿಲ್ಲಿ ತಿಳಿಯಬಹುದು. ಮುಂದುವರಿಯುತ್ತಾ, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ, ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ. ಅಂದರೆ ಎಲ್ಲ ದೇಶಗಳಿಗೂ ಎಲ್ಲ ಕಾಲಗಳಿಗೂ ಸಾಧನೆಯನ್ನು ಮಾಡ್ತಾ ಸಫಲತೆ ಅಂದರೆ ಗೆಲುವನ್ನು ಹಂಚೋಣ. ಹಾಗೆಯೇ ಸ್ವಾಭಿಮಾನ ಎಂತಕ್ಕಂತಹ ಸಾರ್ಥಕ ಬದುಕನ್ನು ನಾವು ಹೊಂದೋಣ, ಸಾರ್ಥಕ ಬದುಕನ್ನು ನಡೆಸೋಣ. ಮಾನವತೆಯನ್ನು ಇಡೀ ವಿಶ್ವಕ್ಕೆ ನಾವು ಹಂಚೋಣ, ತೋರಿಸೋಣ ಎನ್ನುವಂತಹ ಸಾಲುಗಳ ಅರ್ಥವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಂದುವರಿಯುತ್ತಾ, ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ್ತ ನಲಿಯೋಣ, ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ. ಅಂದರೆ ಒಂದೇ ಮನಸ್ಸಿರ್ತಕ್ಕಂತಹ, ಒಂದೇ ಧ್ವನಿ ಇರ್ತಕ್ಕಂತಹ ರಾಷ್ಟ್ರವನ್ನು ನಾವೆಲ್ಲರೂ ಕೂಡ ಕಟ್ಟೋಣ. ನಾವೆಲ್ಲರೂ ಒಂದು ಎನ್ನುವಂತಹ ಭಾವನೆಯಿಂದ ನಮ್ಮ ರಾಷ್ಟ್ರವನ್ನು ನಾವು ಮುನ್ನಡೆಸೋಣ. ಹಾಗೆಯೇ ಯಾವ ರೀತಿಯಾಗಿ ಒಂದು ಹೂವಿನಲ್ಲಿ ದಳಗಳು ಬೇರೆ ಬೇರೆಯಾಗಿದ್ದರೂ ಕೂಡ, ಬೇರೆ ಬೇರೆ ಹೂವುಗಳು ದಳಗಳು ಬೇರೆ ಬೇರೆ ಬಣ್ಣ ಬೇರೆ ಬೇರೆ ಆಗಿದ್ದರೂ ಕೂಡ ಅಂತಹ ವೈವಿಧ್ಯತೆಯನ್ನು ಮರೆತು ನಾವು ಐಕ್ಯತೆಯಿಂದ ರಾಷ್ಟ್ರವನ್ನು ಕಟ್ಟಿ ಬೆಳೆಸಬೇಕು ಎನ್ನುವಂತಹ ಅರ್ಥವನ್ನು ನಾವಿಲ್ಲಿ ನೋಡಬಹುದು. ಹಾಗೆಯೇ ಸಮತೆಯ ದೀಪ ಬೆಳಗೋಣ, ಪ್ರೀತಿ ಮಮತೆಗಳ ಬಿತ್ತೋಣ, ದ್ವೇಷ ಹಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. ಸಮತೆ ಅಂದರೆ ಸಮಾನತೆ. ನಾವೆಲ್ಲರೂ ಕೂಡ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಹೀಗೆ ಎಲ್ಲ ಧರ್ಮಗಳು ಭಾರತದಲ್ಲಿ ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವಂತಹ ಸಮಾನತೆಯ ದೀಪವನ್ನು ಬೆಳಗೋಣ. ಹಾಗೆಯೇ ಪ್ರೀತಿ ಮಮತೆಗಳನ್ನು ನಾವು ಇಡೀ ವಿಶ್ವಕ್ಕೆ ಹಂಚುವುದರ ಜೊತೆಗೆ ನಮ್ಮಲ್ಲಿಯೂ ಕೂಡ ಪ್ರೀತಿ ಮಮತೆಗಳನ್ನು ಹಂಚುತ್ತಾ ಬದುಕೋಣ. ಹಾಗೆಯೇ ದ್ವೇಷ ಮತ್ತು ಅಸೂಯೆಗಳನ್ನು ಬಿಟ್ಟು ಬಲಿಷ್ಠವಾದಂತಹ ದೃಢವಾದಂತಹ ಭಾರತವನ್ನು ಕಟ್ಟೋಣ ಎನ್ನುವಂತಹ
ಪದ್ಯವನ್ನು ಇಲ್ಲಿ ಆನೇಕಲ್ ಕೃಷ್ಣಮೂರ್ತಿ ಕಾಟಿ ಅವರು ರಚನೆ ಮಾಡಿದ್ದಾರೆ. ಅದೇನೆ ಸಾವಿರ ಕಂಬಗಳಾಗೋಣ. ನಾವಿಲ್ಲಿ ಸಾವಿರ ಕಂಬಗಳು ಎಂದಾಗ ಅಲ್ಲಿ ಆಧಾರ ಸ್ತಂಭಗಳು, ಒಂದು ಯಾವುದೇ ಒಂದು ಮನೆಗೆ ಆಧಾರ ಯಾವುದು ಅಂದರೆ ಅದು ಆಧಾರ ಸ್ತಂಭಗಳು. ಆ ರೀತಿಯಾಗಿ ನಾವು ಕೂಡ ನಮ್ಮ ದೇಶಕ್ಕೆ ಆಧಾರ ಸ್ತಂಭಗಳಾಗಿ ನಿಲ್ಲಬೇಕು ಎನ್ನುವಂತಹದ್ದೇ ಕವಿಯ ಒಂದು ಆಶಯ ಕೂಡ. ಇದಾಗಿದೆ ಪದ್ಯದ ಸಾರಾಂಶ ಓದುವಿಕೆಯೊಂದಿಗೆ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.